ಇವತ್ತಿನಿಂದ ಭಯ ಪಡೋದನ್ನ ಬಿಡಿ, ಸೋಮಾರಿತನಕ್ಕೆ ಬಾಯ್ ಬಾಯ್ ಹೇಳಿ, ಹೊಸ ಸ್ಕಿಲ್ಸ್ ಕಲಿಯೋಕೆ ಶುರು ಮಾಡಿ. ನಮಸ್ಕಾರ ಬಾಸ್. ನಾವು ಇಂದಿನ 6 ಚಾಪ್ಟರ್ಗಳಲ್ಲಿ ದುಡ್ಡು ಹೇಗೆ ಕೆಲಸ ಮಾಡುತ್ತೆ, ಅಸೆಟ್ ಅಂದ್ರೆ ಏನು, ಟ್ಯಾಕ್ಸ್ ಅಂದ್ರೆ ಏನು ಅಂತ ಎಲ್ಲ ತಿಳ್ಕೊಂಡ್ವಿ. ಆದ್ರೆ ಇಷ್ಟೆಲ್ಲ ಗೊತ್ತಿದ್ರು ಕೂಡ ತುಂಬಾ ಜನ ಶ್ರೀಮಂತರಾಗಲ್ಲ. ಯಾಕೆ ಗೊತ್ತಾ? ನಮಗೆ ದುಡ್ಡು ಕಳ್ಕೊಂತೀವಿ ಅನ್ನೋ ಭಯನೇ ಜಾಸ್ತಿ. ಇವತ್ತಿನ ವಿಡಿಯೋದಲ್ಲಿ ನಾವು ಚಾಪ್ಟರ್ 7 ಬಗ್ಗೆ ಮಾತಾಡೋಣ. ಇದರಲ್ಲಿ ರಾಬರ್ಟ್ ಕಿಯೋಸಕಿ ಅವರು ನಾಲೆಡ್ಜ್ ಇದ್ರು ಜನ ಯಾಕೆ ಸೋಲ್ತಾರೆ ಅನ್ನೋದಕ್ಕೆ 5 ಮುಖ್ಯ ಕಾರಣಗಳನ್ನು ಕೊಟ್ಟಿದ್ದಾರೆ. ನಿಮ್ಮ ಒಳಗಿರೋ ಆ ಭಯ, ಸೋಮಾರಿತನ ಮತ್ತೆ ಅಹಂಕಾರವನ್ನ ಹೇಗೆ ತುಳಿದು ಹಾಕಿ ಮುಂದೆ ಹೋಗ್ಬೇಕು ಅನ್ನೋದನ್ನ ಇವತ್ತು ಪಕ್ಕಾ ಲೋಕಲ್ ಆಗಿ ಹೇಳ್ತೇನೆ. ಕೊನೆವರೆಗೂ ನೋಡಿ, ನಿಮ್ಮ ಒಳಗಿರೋ ಆ ಡೌಟ್ ಪೂರ್ತಿ ಕ್ಲಿಯರ್ ಆಗುತ್ತೆ. ಬಾಸ್, ದುಡ್ಡು ಕಳ್ಕೊಂತೀವಿ ಅನ್ನೋ ಭಯ ಎಲ್ರಿಗೂ ಇರುತ್ತೆ. ರಿಚ್ ಡ್ಯಾಡ್ಗೂ ಗೊತ್ತು, ಪೂರ್ ಡ್ಯಾಡ್ಗೂ ಇತ್ತು. ಆದ್ರೆ ಇಬ್ಬರ ನಡುವೆ ಇರೋ ವ್ಯತ್ಯಾಸ ಏನು ಅಂದ್ರೆ ಆ ಭಯವನ್ನ ಅವರು ಹೇಗೆ ಹ್ಯಾಂಡಲ್ ಮಾಡ್ತಾರೆ ಅನ್ನೋದು. ರಿಚ್ ಡ್ಯಾಡ್ ಹೇಳ್ತಿದ್ರು, ನೀವು ಸೋಲನ್ನ ಇಷ್ಟಪಡಿದ್ರು ಪರವಾಗಿಲ್ಲ, ಆದ್ರೆ ಸೋಲಿಗೆ ಹೆದರಬೇಡಿ ಅಂತ. ಎಲ್ರೂ ಸ್ವರ್ಗಕ್ಕೆ ಹೋಗ್ಬೇಕಂತಾರೆ, ಆದ್ರೆ ಯಾರು ಸಹಾಯಕ್ಕೆ ರೆಡಿ ಇಲ್ಲ. ಹಾಗೆ ಎಲ್ರಿಗೂ ಶ್ರೀಮಂತರಾಗಬೇಕು ಅಂತ ಆಸೆ ಇದೆ, ಆದ್ರೂ ಯಾರು ರಿಸ್ಕ್ ತಗೊಳ್ಳಲ್ಲ. ನೆನಪಿಡಿ, ಸೋಲು ಅನ್ನೋದು ನಿಮ್ಮನ್ನ ಇನ್ನೂ ಸ್ಟ್ರಾಂಗ್ ಮಾಡಬೇಕು ಹೊರತು ನಿಮ್ಮನ್ನ ಕುಗ್ಗಿಸಬಾರ್ದು. ಸೈಕಲ್ ಕಲಿಯುವಾಗ 100 ಸಲ ಬಿದ್ರೇನೆ ಅಲ್ವಾ ಬ್ಯಾಲೆನ್ಸ್ ಸಿಗೋದು. ಇನ್ವೆಸ್ಟ್ಮೆಂಟ್ ಕೂಡ ಅಷ್ಟೇ. ನಮ್ಮ ಸುತ್ತಮುತ್ತ ಒಂದಿಷ್ಟು ಜನ ಇರ್ತಾರೆ ನೋಡಿ, ಏನೇ ಹೊಸದು ಮಾಡಕ್ ಹೋದ್ರು ಅಯ್ಯೋ ಅದಾಗಲ್ಲಪ್ಪ, ಶೇರ್ ಮಾರ್ಕೆಟ್ ಅಂದ್ರೆ ಜೂಜಾಟ, ರಿಯಲ್ ಎಸ್ಟೇಟ್ ಅಂದ್ರೆ ಸ್ಕ್ಯಾಮ್ ಅಂತ ನೆಗೆಟಿವಿಟಿ ಹರಡ್ತಾರೆ. ಇವರನ್ನ ರಾಬರ್ಟ್ ಸಿನಿಕ್ಸ್ ಅಂತ ಕರೀತಾರೆ. ನಮ್ಮ ಒಳಗೂ ಅಷ್ಟೇ, ಏನೋ ಒಂದು ಒಳ್ಳೆ ಡೀಲ್ ಬಂದಾಗ ಒಂದ್ ವೇಳೆ ಮಾರ್ಕೆಟ್ ಬಿದ್ರೆ ಏನ್ ಮಾಡೋದು ಅನ್ನೋ ಸಣ್ಣ ಅನುಮಾನ ಕಾಡುತ್ತೆ. ಆದ್ರೆ ಅಸಲಿ ಶ್ರೀಮಂತರು ಈ ಅನುಮಾನಗಳನ್ನ ಪಕ್ಕಕ್ಕೆ ಇಟ್ಟು ಫ್ಯಾಕ್ಟ್ ಅಂದ್ರೆ ಸತ್ಯಾಂಶಗಳನ್ನ ನೋಡ್ತಾರೆ. ಬೇರೆಯವರು ಎದುರಿ ಕೂತಾಗ ನೀವು ಧೈರ್ಯ ಮಾಡಿ ಇನ್ವೆಸ್ಟ್ ಮಾಡಿದ್ರೆ ಮಾತ್ರ ನೀವು ಲಾಭ ಮಾಡಕ್ಕೆ ಸಾಧ್ಯ. ಬಾಸ್, ಇಲ್ಲಿ ಸೋಮಾರಿತನ ಅಂದ್ರೆ ಮಲಗಿರೋದು ಅಂತ ಅಲ್ಲ. ಕೆಲವು ಜನ ದಿನ 12 ತಾಸು ಕೆಲಸ ಮಾಡ್ತಾರೆ, ಆದ್ರೆ ತಮ್ಮ ಫೈನಾನ್ಷಿಯಲ್ ಲೈಫ್ ಬೆಳೆಸಿಕೊಳ್ಳಕ್ಕೆ ಮಾತ್ರ ಟೈಮ್ ಇಲ್ಲ ಅಂತಾರೆ. ಇದನ್ನ ರಾಬರ್ಟ್ ಬಿಸಿ ಲೇಜಿನೆಸ್ ಅಂತ ಕರೀತಾರೆ. ಅವರು ತಮ್ಮ ಬಿಸಿ ಲೈಫ್ ಅನ್ನ ಒಂದು ನೆನಪಾಗಿ ಇಟ್ಕೊಂಡು ಶ್ರೀಮಂತರಾಗೋ ಆದಿಂದ ತಪ್ಪಿಸ್ಕೊಳ್ತಾರೆ. ಇದಕ್ಕೆ ಪರಿಹಾರ ಏನ್ ಗೊತ್ತಾ? ಸ್ವಲ್ಪ ದುರಾಸೆ ಇರಬೇಕು. ಹೌದು, ಹಿತವಾದ ದುರಾಸೆ ಇರಬೇಕು. ನನಗೆ ಆ ದೊಡ್ಡ ಕಾರ್ ಬೇಕು, ನನಗೆ ಒಳ್ಳೆ ಮನೆ ಬೇಕು ಅಂತ ನೀವು ಅಂದ್ಕೊಂಡಾಗ ಮಾತ್ರ ನಿಮ್ಮ ಸೋಮಾರಿತನ ಹೋಗಿ ನಿಮ್ಮ ಮೆದುಳು ಕೆಲಸ ಮಾಡೋಕೆ ಶುರು ಮಾಡುತ್ತೆ. ನೋಡಿ ಬಾಸ್, ನಮ್ಮ ಹವ್ಯಾಸಗಳೇ ನಮ್ಮ ಭವಿಷ್ಯ. ಮಿಡಲ್ ಕ್ಲಾಸ್ ಜನ ಸಂಬಳ ಬಂದ ತಕ್ಷಣ ಮೊದಲು ಬಿಲ್ ಕಟ್ತಾರೆ, ಆಮೇಲೆ ಉಳಿದನ್ನ ಸೇವ್ ಮಾಡ್ತಾರೆ. ಆದ್ರೆ ಶ್ರೀಮಂತರು ಮೊದಲು ತಮಗೆ ತಾವೇ ಪೇ ಮಾಡ್ಕೊಳ್ತಾರೆ. ಆಮೇಲೆ ಬಿಲ್ ಕೊಟ್ಟಕ್ಕೆ ದುಡ್ಡು ಇಲ್ದಾಗ ಅವರ ಮೆದುಳು ಇನ್ನಷ್ಟು ವೇಗವಾಗಿ ಕೆಲಸ ಮಾಡಿ ಹೊಸ ಆದಾಯ ತರುತ್ತೆ. ಇನ್ನು ಅಹಂಕಾರ, ನಮಗೆಲ್ಲ ಗೊತ್ತಿದೆ ಅನ್ಕೊಳ್ಳೋದು ಅತಿ ದೊಡ್ಡ ತಪ್ಪು. ನಿಮಗೆ ಯಾವುದೋ ಒಂದು ವಿಷಯದ ಬಗ್ಗೆ ನಾಲೆಡ್ಜ್ ಇಲ್ಲ ಅಂದಾಗ ಅದನ್ನ ಒಪ್ಕೊಳ್ಳಿ ಮತ್ತು ಆ ವಿಷಯದ ಬಗ್ಗೆ ಕಲಿತವ್ರನ್ನ ಕೇಳಿ ತಿಳ್ಕೊಳ್ಳಿ. ಅಹಂಕಾರ ನಿಮ್ಮ ಜೇಬಿಗೆ ಕನ್ನ ಹಾಕುತ್ತೆ. ಇವತ್ತಿನಿಂದ ಭಯ ಪಡೋದನ್ನ ಬಿಡಿ, ಸೋಮಾರಿತನಕ್ಕೆ ಬಾಯ್ ಬಾಯ್ ಹೇಳಿ, ಹೊಸ ಸ್ಕಿಲ್ಸ್ ಕಲಿಯೋಕೆ ಶುರು ಮಾಡಿ. ಈ 5 ಅಡೆತಡೆಗಳಲ್ಲಿ ನಿಮ್ಮನ್ನು ಯಾವುದು ಜಾಸ್ತಿ ಕಾಡ್ತಿದೆ, ಭಯನ ಅಥವಾ ಸೋಮಾರಿತನನ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಚಾಪ್ಟರ್ 8 ಬಗ್ಗೆ ಮಾತಾಡೋಣ. ಗೆಲ್ಲೋಕೆ ಬೇಕಾದ ಆ 10 ಹಂತಗಳು. ಇದು ಏಕ್ದಮ್ ಪ್ರಾಕ್ಟಿಕಲ್ ಚಾಪ್ಟರ್, ಮಿಸ್ ಮಾಡ್ಕೋಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಆರಾಮಾಗಿರಿ. ಜೈ ಹಿಂದ್, ಜೈ ಕರ್ನಾಟಕ.